ನನ್ನ ಹೆಂಡತಿ ನನಗೆ ಪ್ರತಿದಿನ ಫೋನ್ ಮಾಡುತ್ತಿದ್ದಳು ಮತ್ತು ನಿಮ್ಮ ಅಪ್ಪ ನನಗೆ ಬಹಳ ಹೊಡೆಯುತ್ತಿದ್ದಾರೆ, ನನ್ನನ್ನು ನಿಮ್ಮ ಜೊತೆ ಕರೆದುಕೊಂಡು ಹೋಗಿ ಎಂದು ಹೇಳುತ್ತಿದ್ದಳು. ಇದನ್ನು ಕೇಳಿ ನಾನು ಆಶ್ಚರ್ಯಪಡುತ್ತಿದ್ದೆ, ಏಕೆಂದರೆ ನನ್ನ ತಂದೆಯು ಶ್ರೇಷ್ಠ ಹಾಗೂ ಧಾರ್ಮಿಕ ವಿಚಾರವುಳ್ಳವರಾಗಿದ್ದರು. ಅವರು ಹಾಗೆ ಮಾಡಲು ಸಾಧ್ಯವೇ ಇರಲಿಲ್ಲ. ನಾನು ನನ್ನ ತಂದೆಗೆ ಫೋನ್ ಮಾಡಿದಾಗ ಅವರು, ನಿನ್ನ ಹೆಂಡತಿ ಸುಳ್ಳು ಹೇಳುತ್ತಿದ್ದಾಳೆ, ನೀನೇ ಖುದ್ದಾಗಿ ಬಂದು ನೋಡು ಎಂದು ಹೇಳಿದರು. ನಾನು ಪ್ರತಿದಿನದ ಈ ಕಿರಿಕಿರಿಯಿಂದ ಬೇಸತ್ತು ಒಂದು ದಿನ ಇದ್ದಕ್ಕಿದ್ದಂತೆ ಮನೆಗೆ ಬಂದೆ. ಅಲ್ಲಿನ ದೃಶ್ಯವನ್ನು ನೋಡಿ ನಾನು ದಂಗಾಗಿ ಹೋದೆ, ಏಕೆಂದರೆ ನನ್ನ ಹೆಂಡತಿಯು ತಂದೆಯ ಮೇಲೆ ಬಿದ್ದಿದ್ದಳು. ತಂದೆಯವರೇ, ರೇಖಾಳ ಕಾಳಜಿ ವಹಿಸಿ ಮತ್ತು ರೇಖಾ ನೀನು ಕೂಡ ತಂದೆಯವರ ಕಾಳಜಿ ವಹಿಸು. ನೀವು ಇಬ್ಬರೂ ಒಬ್ಬರಿಗೊಬ್ಬರು ಆಸರೆಯಾಗಿರುತ್ತೀರಾ? ನಾನು ವಿದೇಶಕ್ಕೆ ಹೋಗುತ್ತಿದ್ದೇನೆ, ನನಗೆ ಅಲ್ಲಿ ಯಾವುದೇ ರೀತಿಯ ಮಾನಸಿಕ ಒತ್ತಡ ಆಗಬಾರದು ಎಂದು ನಾನು ನನ್ನ ತಂದೆ ಮತ್ತು ರೇಖಾ ಇಬ್ಬರಿಗೂ ಹೇಳಿದೆ. ಇಬ್ಬರೂ ಒಪ್ಪಿಗೆಯಿಂದ ತಲೆಯಾಡಿಸಿದರು. ತಂದೆಯವರು, ರೇಖಾ ನನಗೆ ಮಗಳಿದ್ದಂತೆ, ನಾನು ಆಕೆಯೊಂದಿಗೆ ಯಾವುದೇ ತಪ್ಪಾದ ನಡವಳಿಕೆ ಮಾಡುವುದಿಲ್ಲ, ಬದಲಾಗಿ ಆಕೆಯ ಕಾಳಜಿ ವಹಿಸುತ್ತೇನೆ ಎಂದರು. ರೇಖಾ ಕೂಡ ಮುಗುಳ್ನಕ್ಕು ನಮ್ರತೆಯಿಂದ, ನೀವು ನಿಶ್ಚಿಂತೆಯಾಗಿ ಹೋಗಿ, ನಾನು ಇಲ್ಲಿದ್ದೇನೆ ಅಲ್ವಾ, ತಂದೆಯವರನ್ನು ಬಹಳ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ, ಅವರಿಗೆ ಯಾವುದರ ಕೊರತೆಯೂ ಆಗಲು ಬಿಡುವುದಿಲ್ಲ, ನಿಮ್ಮ ಜಾಗದಲ್ಲಿ ತಂದೆಗೆ ಮಗನಾಗಿ ನಿಂತು ತೋರಿಸುತ್ತೇನೆ ಎಂದಳು. ಇದರ ನಂತರ ನಾನು ನಿಶ್ಚಿಂತನಾದೆ. ನನ್ನ ಕುಟುಂಬವು ಬೇರೆ ಮನೆಗಳಂತೆ ಇಲ್ಲವಲ್ಲ ಎಂದು ನಾನು ಮನಸ್ಸಿನಲ್ಲೇ ದೇವರಿಗೆ ಧನ್ಯವಾದವನ್ನು ಹೇಳತೊಡಗಿದೆ. ಅಲ್ಲಿ ಅತ್ತೆ ಸೊಸೆ ಅಥವಾ ಮಾವ ಸೊಸೆಯಂತಹ ಸಂಬಂಧಗಳಲ್ಲಿ ಕಿತ್ತಾಟ ಇರುವುದನ್ನು ನಾನು ನೋಡಿದ್ದೆ. ಆದರೆ ನನ್ನ ತಂದೆ ಮತ್ತು ನನ್ನ ಹೆಂಡತಿಯು ನಿಜವಾಗಿಯೂ ಒಬ್ಬರನ್ನೊಬ್ಬರು ತಂದೆ ಮಗಳಂತೆ ಭಾವಿಸುತ್ತಿದ್ದರು. ಅವರಿಬ್ಬರ ನಡುವೆ ಎಂದಿಗೂ ಯಾವುದೇ ವಿಷಯಕ್ಕೆ ಜಗಳವಾಗಿರಲಿಲ್ಲ, ಮನಸ್ಸಿನಲ್ಲಿ ಯಾವುದೇ ಕಟುತ್ವವಿರಲಿಲ್ಲ. ಇಬ್ಬರು ಯಾವಾಗಲೂ ಬೆರೆತು ಪ್ರೀತಿ ಮತ್ತು ಗೌರವದಿಂದ ಇರ್ತಿದ್ರು. ರೇಖಾ ತಂದೆಯವರನ್ನು ಬಹಳ ಆದರಿಸುತ್ತಿದ್ದಳು ಮತ್ತು ತಂದೆಯವರು ಯಾವಾಗಲೂ ಆಕೆಯ ಮೇಲೆ ಸ್ನೇಹಪೂರ್ವಕ ದೃಷ್ಟಿ ಇಡುತ್ತಿದ್ದರು. ನಾನು ವಿದೇಶಕ್ಕೆ ಹೋಗುತ್ತಿದ್ದೆ ಮತ್ತು ಅವರಿಬ್ಬರು ಒಬ್ಬರಿಗೊಬ್ಬರು ಆಸರೆಯಾಗಿರುತ್ತಾರೆ ಎಂಬುದು ನನಗೆ ತಿಳಿದಿತ್ತು. ಆದರೂ ಅವರಿಬ್ಬರಿಗೂ ತಿಳಿಸಿ ಹೇಳುವುದು ಅಗತ್ಯವೆಂದು ನಾನು ಭಾವಿಸಿದೆ. ವಿದೇಶಕ್ಕೆ ಹೋಗುವ ಪ್ರತಿಯೊಬ್ಬ ವ್ಯಕ್ತಿಯಂತೆಯೇ ಮನಸ್ಸಿನಲ್ಲಿ ಯಾವುದೋ ತಿಳಿಯದ ಭಯವಿತ್ತೋ ಗೊತ್ತಿಲ್ಲ. ಕೆಲವು ದಿನಗಳ ನಂತರ ನಾನು ವಿದೇಶಕ್ಕೆ ತೆರಳಿದೆ. ವಿಮಾನವು ಆಕಾಶಕ್ಕೆ ಹಾರಿದಾಗ ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದಂತೆ ನನ್ನ ಕಣ್ಣುಗಳು ತುಂಬಿ ಬಂದವು. ಮನಸ್ಸಿನಲ್ಲಿ ಒಂದು ಪ್ರಾರ್ಥನೆ ಇತ್ತು. ನನಗೆ ತಿಳಿದಿರಲಿಲ್ಲ, ದಿನನಿತ್ಯದ ಒತ್ತಡವು ನನ್ನ ಮೆದುಳಿನ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಮತ್ತು ನಾನು ಯಾವ ಕೆಲಸಕ್ಕಾಗಿ ಹೋಗುತ್ತಿದ್ದೇನೋ 1 ವರ್ಷದ ಒಳಗಾಗಿ ನಾನು ವಾಪಸ್ ಬರಬೇಕಾಗುತ್ತದೆ ಎಂಬುದು ನನಗೆ ತಿಳಿದಿರಲಿಲ್ಲ. ನಾನು ವಿದೇಶಕ್ಕೆ ತಲುಪಿದಾಗ ಪ್ರತಿ ತಿಂಗಳು ರೇಖಾಗೆ ಒಂದು ನಿರ್ದಿಷ್ಟ ಮೊತ್ತದ ಹಣವನ್ನು ಕಳಿಸಿಕೊಡ್ತಿದ್ದೆ. ಈ ಹಣದಿಂದ ಆಕೆಯ ವೈಯಕ್ತಿಕ ವೆಚ್ಚಗಳು ಮತ್ತು ಮನೆಯ ಸಣ್ಣ ಪುಟ್ಟ ಅಗತ್ಯತೆಗಳಿಗಾಗಿ ಇತ್ತು. ತಂದೆಯವರ ಊಟ ತಿಂಡಿ, ಔಷಧಿಗಳು ಮತ್ತು ಮನೆಯ ದೊಡ್ಡ ಖರ್ಚುಗಳಿಗಾಗಿ ನಾನು ಪ್ರತ್ಯೇಕವಾಗಿ ಹಣವನ್ನು ಕಳಿಸ್ತಿದ್ದೆ. ಮನೆಯ ಕಡೆಯ ಆಲೋಚನೆಯಿಂದ ನನ್ನ ಮನಸ್ಸು ಪೂರ್ತಿಯಾಗಿ ನಿಶ್ಚಿಂತೆಯಿಂದ ಇತ್ತು, ಏಕೆಂದರೆ ಅವರಿಬ್ಬರೂ ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತಿದ್ದಾರೆ ಎಂಬ ನಂಬಿಕೆ ನನಗಿತ್ತು. ತಂದೆ ಮತ್ತು ರೇಖಾ ನಿಜವಾಗಿಯೂ ಒಬ್ಬರಿಗೊಬ್ಬರು ಆಸರೆಯಾಗಿದ್ದರು. ರೇಖಾ ಮನೆಯನ್ನು ಸಂಭಾಳಿಸುತ್ತಿದ್ದಳು, ತಂದೆಯವರ ಔಷಧಿಗಳ ಕಾಳಜಿ ವಹಿಸುತ್ತಿದ್ದಳು ಮತ್ತು ಅವರ ಊಟ ತಿಂಡಿಯ ಸಮಯವನ್ನು ನಿಗದಿಪಡಿಸ್ತಿದ್ಲು. ತಂದೆಯವರು ಕೂಡ ಆಕೆಯ ಬಗ್ಗೆ ಹೆಮ್ಮೆ ಪಡ್ತಿದ್ರು ಮತ್ತು ಪ್ರತಿ ಫೋನ್ ಕರೆಯಲ್ಲೂ ನನ್ನ ಸೊಸೆ ಬಹಳ ಒಳ್ಳೆಯ ಸೊಸೆ, ಭಗವಂತ ಅವಳನ್ನು ಚೆನ್ನಾಗಿ ಇಡಲಿ ಎಂದು ಹೇಳುತ್ತಿದ್ದರು. ಇತ್ತ ನಾನು ಕೂಡ ಮನಸ್ಸಿಟ್ಟು ಕೆಲಸ ಮಾಡುತ್ತಿದ್ದೆ. ಇಲ್ಲಿ ನನ್ನ ಕೆಲಸ ಕಷ್ಟಕರವಾಗಿತ್ತು, ಆದರೆ ನಾನು ಪೂರ್ಣ ಪ್ರಮಾಣದ ಪ್ರಾಮಾಣಿಕತೆ ಮತ್ತು ಪರಿಶ್ರಮದಿಂದ ಮಾಡುತ್ತಿದ್ದೆ. ಮನೆಯ ಕಡೆಯಿಂದ ಯಾವುದೇ ಚಿಂತೆ ಇರಲಿಲ್ಲ, ಹಾಗಾಗಿ ನಾನು ನನ್ನ ಪೂರ್ಣ ಗಮನವನ್ನು ಕೆಲಸದ ಮೇಲೆಯೇ ನೀಡಲು ಸಾಧ್ಯವಾಯಿತು. ಮಾಲೀಕರಿಗೆ ನನ್ನ ಕೆಲಸ ಇಷ್ಟವಾಗತೊಡಗಿತು ಮತ್ತು ಅವರು ನನ್ನಿಂದ ಹೆಚ್ಚು ಖುಷಿಯಾಗಿದ್ದರು. ನೋಡುತ್ತಿದ್ದಂತೆ ಪರಿಸ್ಥಿತಿ ಬದಲಾಗತೊಡಗಿತು. ಕೇವಲ 7 ತಿಂಗಳಲ್ಲಿ ನನಗೆ 2 ಪ್ರಮೋಷನ್ ಸಿಕ್ಕವು ಮತ್ತು 2 ಬಾರಿ ನನ್ನ ವೇತನ ಹೆಚ್ಚಾಯಿತು. ಇದೆಲ್ಲವೂ ನನಗೆ ಒಂದು ವರಕ್ಕಿಂತ ಏನೂ ಕಡಿಮೆ ಇರಲಿಲ್ಲ. ನಾನು ಮೊದಲಿಗಿಂತ ಹೆಚ್ಚಾಗಿ ಪರಿಶ್ರಮ ಪಡತೊಡಗಿದೆ, ಏಕೆಂದರೆ ಇದೆಲ್ಲವೂ ನನ್ನ ಮನೆಯವರ ಪ್ರಾರ್ಥನೆಯ ಫಲ ಎಂದು ನನಗೆ ತಿಳಿದಿತ್ತು. ನಾನು ನನ್ನ ಪ್ರತಿಯೊಂದು ಯಶಸ್ಸಿನ ಸುದ್ದಿಯನ್ನು ಮೊದಲು ತಂದೆಯವರಿಗೆ ತಿಳಿಸ್ತಿದ್ದೆ. ನಾನು ಫೋನ್ ಮಾಡಿ ಹೇಳಿದಾಗ ಅವರು ಸಂತೋಷದಿಂದ ಆಶೀರ್ವದಿಸುತ್ತಿದ್ದರು ಮತ್ತು ಮತ್ತಷ್ಟು ಪ್ರಗತಿ ಸಾಧಿಸು ಎಂದು ಹೇಳ್ತಿದ್ರು. ಇದರ ನಂತರ ನಾನು ರೇಖಾಗೆ ತಿಳಿಸ್ತಿದ್ದೆ. ಆಕೆಯು ಕೂಡ ನನ್ನ ಯಶಸ್ಸನ್ನು ಕೇಳಿ ಸಂತೋಷ ಪಡ್ತಿದ್ಲು ಮತ್ತು ನೋಡಿ, ನೀವು ಬೇಗ ಯಶಸ್ವಿಯಾಗಿ ಭಾರತಕ್ಕೆ ಮರಳಿ ಬನ್ನಿ, ನಿಮ್ಮದೇ ಆದ ಯಾವುದಾದರೂ ವ್ಯಾಪಾರವನ್ನು ಪ್ರಾರಂಭಿಸಬಹುದು.
ಆಗ ನೀವು ಪೂರ್ತಿ 5 ವರ್ಷಗಳ ಕಾಲ ಹೊರಗೆ ಇರಬೇಕಾದ ಅಗತ್ಯವಿರುವುದಿಲ್ಲ ಎಂದು ಹೇಳುತ್ತಿದ್ದಳು. ಆಕೆಯ ಸಂತೋಷವನ್ನು ನೋಡಿ ನಾನು ಸಂತೃಪ್ತನಾಗಿದ್ದೆ. ಆಕೆ ನನ್ನನ್ನು ಎಷ್ಟು ಪ್ರೀತಿಸುತ್ತಿದ್ದಳು ಮತ್ತು ನನಗಾಗಿ ಎಷ್ಟು ಕಾಯುತ್ತಿದ್ದಳು ಎಂಬುದು ನನಗೆ ಚೆನ್ನಾಗಿ ತಿಳಿದಿತ್ತು. ನನ್ನಿಂದ ದೂರವಿರುವುದು ಆಕೆಗೆ ಬಹಳ ಕಷ್ಟಕರವಾಗಿತ್ತು. ಆದರೆ ನಾನು ಇದೆಲ್ಲವನ್ನ ಆಕೆಯ ಒಳಿತಿಗಾಗಿ ಮತ್ತು ನಮಗೆ ಮುಂದೆ ಬರಲಿರುವ ಮಕ್ಕಳಿಗಾಗಿ ಮಾಡುತ್ತಿದ್ದೆ. ನನ್ನ ಮಗು ಒಂದು ಸುರಕ್ಷಿತ ಮತ್ತು ಉತ್ತಮ ಭವಿಷ್ಯದಲ್ಲಿ ಬೆಳೆಯಬೇಕೆಂದು ನಾನು ಬಯಸಿದ್ದೆ. ನಾನು ಇಲ್ಲಿಗೆ ಬಂದು 8 ತಿಂಗಳುಗಳಾಗಿದ್ದವು. ನಾನು ಇಲ್ಲಿಗೆ ತಲುಪಿದ ಕೆಲವೇ ದಿನಗಳಲ್ಲಿ ರೇಖಾ ನನಗೆ ತಾಯಿಯಾಗುವ ಶುಭ ಸುದ್ದಿಯನ್ನು ನೀಡಿದ್ದಳು. ಆ ಸುದ್ದಿ ಕೇಳಿ ನನ್ನ ಸಂತೋಷಕ್ಕೆ ಗಡಿಗಳೇ ಇರಲಿಲ್ಲ. ಈಗ ನನ್ನ ಮಗುವಿನ ಜನನದ ಸಮಯ ಬಹಳ ಹತ್ತಿರ ಬಂದಿತ್ತು. ನಾನು ಬ್ಯಾಂಕ್ ಖಾತೆಗೆ ಹೆಚ್ಚುವರಿ ಹಣವನ್ನು ಕಳಿಸಲು ಪ್ರಾರಂಭಿಸಿದೆ. ಆಕೆಗೆ ಅವಳ ಎಲ್ಲ ಕಾಳಜಿ ವಹಿಸಿಕೊಳ್ಳಲು ಸಾಧ್ಯವಾಗಲಿ ಎಂದು. ಆಕೆಯ ಯಾವುದೇ ಅಗತ್ಯಕ್ಕಾಗಿ ತಂದೆಯವರ ಮುಂದೆ ಕೈ ಚಾಚುವಂತಾಗಬಾರದು. ಜೊತೆಗೆ ಆಕೆ ನನ್ನ ಮಗುವಿಗೆ ಬೇಕಾದ ಅಗತ್ಯ ಸಾಮಗ್ರಿಗಳನ್ನು ಸಮಯಕ್ಕಿಂತ ಮುಂಚಿತವಾಗಿಯೇ ಖರೀದಿಸಲಿ. ಯಾರಿಗೂ ತೊಂದರೆಯಾಗಬಾರದು ಎಂದು ನಾನು ಬಯಸಿದ್ದೆ. ತಂದೆ ತಾಯಿಯಾಗುವುದು ದಂಪತಿಗಳಿಗೆ ಆ ದೇವರು ಕೊಟ್ಟ ಆಶೀರ್ವಾದವಾಗಿರುತ್ತದೆ. ನಾನು ಕೂಡ ನನ್ನ ಬರಲಿರುವ ಮಗುವಿನ ಬಗ್ಗೆ ಯೋಚಿಸುತ್ತಿದ್ದೆ. ನಾನು ಆಗಾಗ್ಗೆ ರಾತ್ರಿಗಳಲ್ಲಿ ಎಚ್ಚರಗೊಂಡು ನನ್ನ ಮಗು ಹೇಗಿರುತ್ತದೆ, ಯಾರಂತೆ ಇರುತ್ತದೆ, ಅದರ ಮೊದಲ ಧ್ವನಿ ಹೇಗಿರುತ್ತದೆ ಎಂದು ಆಲೋಚಿಸುತ್ತಿದ್ದೆ. ಮಗು ಹುಟ್ಟುವ ಸಮಯದಲ್ಲಿ ನಾನು ರೇಖಾಳ ಜೊತೆಗಿರಬೇಕು. ಆಕೆಯ ಕೈ ಹಿಡಿದು ಧೈರ್ಯ ತುಂಬಬೇಕು, ಸಮಾಧಾನ ಹೇಳಬೇಕು. ಆಕೆಯ ನೋವನ್ನು ನನ್ನ ಮಾತುಗಳಿಂದ ಕಡಿಮೆ ಮಾಡಲು ಪ್ರಯತ್ನಿಸಬೇಕು ಎಂದು ನನ್ನ ಮನಸ್ಸು ಬಹಳ ಬಯಸ್ತಿತ್ತು. ಆದರೆ ಪರಿಸ್ಥಿತಿಗಳು ನನಗೆ ಅನುಮತಿ ನೀಡುತ್ತಿರಲಿಲ್ಲ. ನಾನು ಪ್ರತಿದಿನ ಭಗವಂತನಲ್ಲಿ ಆ ದಿನ ಬೇಗ ಬರಲಿ, ನಾನು ನನ್ನ ಮಗುವನ್ನು ನನ್ನ ತೋಳುಗಳಲ್ಲಿ ಎತ್ತುಕೊಳ್ಳುವಂತಾಗಲಿ ಎಂದು ಪ್ರಾರ್ಥಿಸುತ್ತಿದ್ದೆ. ರೇಖಾ ಕೂಡ ಸದಾ ನನಗೆ ಒಳ್ಳೆಯ ಸಮಯದ ಭರವಸೆ ನೀಡುತ್ತಿದ್ದಳು. ಆಕೆಯ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿನಲ್ಲೂ ಒಂದು ಆಸೆ ಮೂಡುತ್ತಿತ್ತು. ಬಹುಶಃ ನಿಜವಾಗಿಯೂ ಈ ದೂರದ ಪಯಣ ತಾತ್ಕಾಲಿಕವಾಗಿರಬಹುದು ಮತ್ತು ನಾನು ಬೇಗನೆ ನನ್ನ ಮನೆಗೆ, ನನ್ನ ತಂದೆ ಮತ್ತು ಪತ್ನಿಯ ಬಳಿಗೆ ವಾಪಸ್ ಹೋಗಬಹುದು ಎಂದು. ಆದರೆ ಭವಿಷ್ಯವು ನನಗಾಗಿ ಮುಂದೆ ಯಾವ ತಿರುವನ್ನು ಕಾಯ್ದಿರಿಸಿದೆ ಮತ್ತು ಈ ಶಾಂತಿ ಹೆಚ್ಚು ದಿನಗಳ ಕಾಲ ಉಳಿಯುವುದಿಲ್ಲ ಎಂಬುದು ನನಗೆ ತಿಳಿದಿರಲಿಲ್ಲ. ಇನ್ನೂ ಕೆಲವು ದಿನಗಳು ಕಳೆದವು. ನನ್ನ ಮಗ ಹುಟ್ಟಿದ. ಅವನು ಬಹಳ ಸುಂದರ ಮತ್ತು ಆರೋಗ್ಯವಂತನಾಗಿದ್ದ. ರೇಖಾ ನನಗೆ ಅವನ ಚಿತ್ರವನ್ನು ಕಳಿಸಿದಾಗ ನಾನು ಕಣ್ಣೀರು ತುಂಬಿದ ಕಣ್ಣುಗಳಿಂದ ಎಷ್ಟು ಹೊತ್ತು ಅದನ್ನು ನೋಡುತ್ತಲೇ ಇದ್ದೇನೋ. ನಮ್ಮಂತೆ ಇನ್ನೂ ಎಷ್ಟೋ ವಿದೇಶದಲ್ಲಿ ಇದ್ದ ವ್ಯಕ್ತಿಗಳಿಗೆ ತಮ್ಮ ಮಕ್ಕಳು ಅಳು ನಗುವನ್ನು ಹತ್ತಿರದಿಂದ ಅನುಭವಿಸುವ ಭಾಗ್ಯವಿರುವುದಿಲ್ಲ. ಪರದೇಶದಲ್ಲಿದ್ದರೂ ಮಗನ ಜನನದ ನಂತರ ನನ್ನ ಜೀವನದಲ್ಲಿ ಒಂದು ನೆಮ್ಮದಿ ಬಂದಿತು. ನಾನು ದಿನಗಳಲ್ಲಿ ಹಲವು ಬಾರಿ ಅವನ ಫೋಟೋವನ್ನು ನೋಡ್ತಿದ್ದೆ. ಅವನ ಪುಟ್ಟ ಕೈಗಳು, ಮುಚ್ಚಿದ ಕಣ್ಗಳು ಮತ್ತು ಮುಖದಲ್ಲಿದ್ದ ಆ ಮುಗ್ಧ ಮುಗುಳುನಗೆ ನನ್ನ ಎಲ್ಲ ಆಯಾಸವನ್ನು ಹಗುರಗೊಳಿಸ್ತಿತ್ತು. ರೇಖಾ ಕೂಡ ಮೊದಲಿನಂತೆಯೇ ಫೋನ್ನಲ್ಲಿ ಸಂತೋಷದಿಂದ ಮಾತನಾಡುತ್ತಿದ್ದಳು. ಆಕೆ ಮಗುವಿನ ಪ್ರತಿಯೊಂದು ಸಣ್ಣ ಪುಟ್ಟ ಚಟುವಟಿಕೆಯನ್ನು ನನಗೆ ಹೇಳುತ್ತಿದ್ದಳು. ಕೆಲವೊಮ್ಮೆ ಇವತ್ತು ಬಹಳ ನಿದ್ದೆ ಮಾಡಿದ್ದಾನೆ, ಇನ್ನು ಕೆಲವೊಮ್ಮೆ ಇವತ್ತು ತುಂಬ ಅಳುತ್ತಿದ್ದಾನೆ ಎಂದು ಹೇಳುತ್ತಿದ್ದಳು. ನಾನು ಮುಗುಳು ನಗುತ್ತಾ ಕೇಳಿಸಿಕೊಳ್ಳುತ್ತಿದ್ದೆ. ಆದರೆ ಮೆಲ್ಲನೆ ಆಕೆಯ ಧ್ವನಿಯಲ್ಲಿದ್ದ ಆ ಮೊದಲಿನ ಉತ್ಸಾಹ ಕಡಿಮೆಯಾಗತೊಡಗಿತು. ಆರಂಭದಲ್ಲಿ ನನಗೆ ಬಹುಶಃ ಆಕೆಯ ಆರೋಗ್ಯ ಸರಿಯಿಲ್ಲವೇನೋ ಅಥವಾ ಮಗುವಿನ ಜವಾಬ್ದಾರಿ ಆಕೆಯನ್ನು ಆಯಾಸಗೊಳಿಸಿದೆಯೇನೋ ಎನಿಸಿತು. ಆಕೆ ಫೋನ್ನಲ್ಲಿ ಸುದೀರ್ಘವಾಗಿ ಮಾತನಾಡುತ್ತಿರಲಿಲ್ಲ. ಹೆಚ್ಚಾಗಿ ಸಂಕ್ಷಿಪ್ತ ಉತ್ತರಗಳನ್ನು ನೀಡುತ್ತಿದ್ದಳು. ನಾನು ಹೇಳಿದರೆ ಎಲ್ಲವೂ ಸರಿಯಿದೆ, ಸ್ವಲ್ಪ ಆಯಾಸವಾಗಿದೆ ಅಷ್ಟೇ ಎನ್ನುತ್ತಿದ್ದಳು. ನಂತರ ಒಂದು ದಿನ ಆಕೆ ತಗ್ಗಿದ ಧ್ವನಿಯಲ್ಲಿ, ವಿಕಾಸ್, ಮನಸ್ಸು ಬಹಳ ಗಲಿಬಿಲಿಗೊಳ್ಳುತ್ತಿದೆ ಎಂದಳು. ನಾನು ತಕ್ಷಣ ಏನಾಯಿತು ಎಂದು ಕೇಳಿದೆ. ಆಕೆ ವಿಷಯ ಬದಲಾಯಿಸಿದಳು. ನಾನು ಮತ್ತೆ ಕೇಳಿದಾಗ ಏನೂ ಇಲ್ಲ, ಸುಮ್ಮನೆ ಕೆಲವೊಮ್ಮೆ ಮನಸ್ಸು ಭಾರವಾಗುತ್ತದೆ ಎಂದಳು. ಕೆಲವು ದಿನಗಳ ನಂತರ ಆಕೆಯ ಫೋನ್ ಕರೆಗಳು ಕಡಿಮೆಯಾಗತೊಡಗಿದವು. ನಾನು ಸ್ವತಃ ಕಾಲ್ ಮಾಡಿದಾಗ ಆಕೆ ಆಗಾಗ್ಗೆ ತಂದೆಯವರು ಪಕ್ಕದಲ್ಲೇ ಕುಳಿತಿದ್ದಾರೆ, ಆಮೇಲೆ ಮಾತನಾಡುತ್ತೇನೆ ಎನ್ನುತ್ತಿದ್ದಳು. ಈ ವಿಷಯ ನನಗೆ ಬಹಳ ವಿಚಿತ್ರವೆನಿಸತೊಡಗಿತು. ಏಕೆಂದರೆ ಮೊದಲು ಆಕೆ ತಂದೆಯವರ ಎದುರಲ್ಲೇ ಮಾತನಾಡುತ್ತಿದ್ದಳು. ನಾನು 1-2 ಬಾರಿ ತಂದೆಯವರಿಗೆ ಫೋನ್ ಮಾಡಿದೆ. ಅವರು ತೀರಾ ಸಾಧಾರಣವಾಗಿ ಮಾತನಾಡಿದರು, ಮಗುವನ್ನು ಹೊಗಳುತ್ತಿದ್ದರು, ರೇಖಾ ಎಲ್ಲರ ಕಾಳಜಿ ವಹಿಸುತ್ತಿದ್ದಾಳೆ ಎಂದು ಹೇಳುತ್ತಿದ್ದರು. ಅವರ ಮಾತುಗಳಲ್ಲಿ ಯಾವುದೇ ರೀತಿಯ ಕೋಪವಿರಲಿಲ್ಲ. ಕೆಲವು ದಿನಗಳ ನಂತರ ರೇಖಾ ಮೊದಲ ಬಾರಿಗೆ ತಂದೆಯ ಮೇಲೆ ದೂರು ನೀಡಿದಳು, ಬಹಳ ಜಾಗರೂಕತೆಯಿಂದ. ವಿಕಾಸ್, ಕೆಲವೊಮ್ಮೆ ತಂದೆಯವರು ಬಹಳ ಕೋಪದಿಂದ ಮಾತನಾಡುತ್ತಾರೆ ಎಂದಳು. ನಾನು ಬೆಚ್ಚಿಬಿದ್ದೆ. ಅವರು ಮೊದಲಿನಿಂದಲೂ ಹಾಗಿರಲಿಲ್ಲವಲ್ಲ ಎಂದೆ.
ಆಕೆ ಮೆಲ್ಲನೆ ಬಹುಶಃ ವಯಸ್ಸಿನ ಪರಿಣಾಮವಿರಬಹುದು ಎಂದಳು. ನಾನು ವಿಷಯವನ್ನು ಅಲ್ಲೇ ಮುಗಿಸಿದೆ. ಆದರೆ ಇದರ ನಂತರ ಆಕೆಯ ದೂರುಗಳು ಹೆಚ್ಚಾಗತೊಡಗಿದವು. ಒಮ್ಮೆ ತಂದೆಯವರು ವಿನಾಕಾರಣ ಬೈಯುತ್ತಾರೆ ಎನ್ನುತ್ತಿದ್ದಳು. ಇನ್ನೊಮ್ಮೆ ನನ್ನ ಮೇಲೆ ಅನುಮಾನ ಪಡುತ್ತಾರೆ ಎನ್ನುತ್ತಿದ್ದಳು. ಮತ್ತೊಮ್ಮೆ ಮಗು ಅತ್ತರೆ ಕೋಪಗೊಳ್ಳುತ್ತಾರೆ ಎನ್ನುತ್ತಿದ್ದಳು. ಪ್ರತಿಯೊಂದು ಮಾತು ತಗ್ಗಿದ ಧ್ವನಿಯಲ್ಲೇ ಇರ್ತಿತ್ತು. ಆಕೆ ಏನೋ ಹೇಳಲು ಬಯಸುತ್ತಿದ್ದಾಳೆ, ಆದರೆ ಭಯಪಡುತ್ತಿದ್ದಾಳೆ ಎನಿಸ್ತಿತ್ತು. ಒಂದು ರಾತ್ರಿ ಆಕೆ ಅಳುತ್ತಾ ಫೋನ್ ಮಾಡಿದಳು. ನಾನು ಗಾಬರಿಯಾದೆ. ಏನಾಯಿತು ಎಂದು ಕೇಳಿದೆ. ಆಕೆ ಬಹಳ ಹೊತ್ತು ಸುಮ್ಮನಿದ್ದಳು. ನಂತರ ವಿಕಾಸ್, ನಾನು ಇನ್ನೂ ಸಹಿಸಲು ಸಾಧ್ಯವಿಲ್ಲ ಎಂದಳು. ನಾನು ಧೈರ್ಯ ತಂದುಕೊಂಡು ಸ್ಪಷ್ಟವಾಗಿ ಹೇಳು ಎಂದೆ. ಆಕೆ, ನಾನು ನನ್ನ ಮನೆ ಹಾಳಾಗಬಾರ್ದು ಎಂದು ಬಹಳ ಪ್ರಯತ್ನಿಸುತ್ತಿದ್ದೇನೆ, ಆದರೆ ಈಗ ನನ್ನಿಂದ ಸಾಧ್ಯವಾಗುತ್ತಿಲ್ಲ ಎಂದಳು. ನಾನು ಕಠಿಣ ಧ್ವನಿಯಲ್ಲಿ, ರೇಖಾ, ನೀನು ಸುತ್ತಿವಳಿಸಿ ಮಾತನಾಡಬೇಡ, ಸಮಸ್ಯೆ ಏನೆಂದು ಪೂರ್ತಿಯಾಗಿ ಹೇಳು ಎಂದೆ. ಆಕೆ ದೀರ್ಘ ನಿಟ್ಟುಸಿರು ಬಿಟ್ಟಳು. ನಂತರ ನನ್ನ ಕಾಲಡಿಯ ನೆಲವನ್ನೇ ಕುಸಿದುಕೊಳ್ಳುವಂತಹ ಆ ಮಾತುಗಳನ್ನು ಹೇಳಿದಳು. ಆಕೆ, ನಿಮ್ಮ ತಂದೆಯವರು ನನ್ನ ಮೇಲೆ ಕೈ ಮಾಡುತ್ತಾರೆ, ನನ್ನನ್ನು ಹೊಡೆಯುತ್ತಾರೆ ಎಂದಳು. ನನ್ನ ಕೈಯಿಂದ ಫೋನ್ ಜಾರಿ ಬೀಳುವಂತಾಯಿತು. ನನ್ನ ಮೆದುಳು ತಕ್ಷಣವೇ ಈ ಮಾತನ್ನು ನಂಬಲು ನಿರಾಕರಿಸಿತು. ಇದು ಸಾಧ್ಯವೇ ಇಲ್ಲ. ಅವರು ಒಳ್ಳೆಯ ಪ್ರಜ್ಞಾವಂತ ವ್ಯಕ್ತಿ ಮತ್ತು ಅವರ ಸ್ವಭಾವ ತುಂಬ ಒಳ್ಳೆಯದು. ನೀನು ಸುಳ್ಳು ಹೇಳುತ್ತಿದ್ದೀಯಾ ಎಂದೆ. ಆಕೆ ಅಳುತ್ತಾ, ನನಗೆ ಗೊತ್ತಿತ್ತು ನೀನು ಹೀಗೆಯೇ ಹೇಳುತ್ತೀಯಾ ಎಂದು. ಆದರೆ ಈಗ ನಾನು ಇದೆಲ್ಲವನ್ನ ಮಗುವಿನ ಕಾರಣಕ್ಕಾಗಿ ಸಹಿಸಲು ಸಾಧ್ಯವಿಲ್ಲ. ಕೆಲವೊಮ್ಮೆ ನೆಲಕ್ಕೂ ತಳ್ಳಿಬಿಡುತ್ತಾರೆ ಎಂದಳು. ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳತೊಡಗಿತು. ಒಂದು ಕಡೆ ನನ್ನ ಪತ್ನಿಯ ಅಳುವ ಧ್ವನಿ, ಇನ್ನೊಂದು ಕಡೆ ನನ್ನ ತಂದೆಯ ಗಂಭೀರ ಮುಖ. ಯಾರನ್ನ ನಂಬಬೇಕೆಂದು ನನಗೆ ಅರ್ಥವಾಗ್ತಿರಲಿಲ್ಲ. ದಯವಿಟ್ಟು ನನ್ನನ್ನು ನಿಮ್ಮ ಜೊತೆ ಕರೆದುಕೊಂಡು ಹೋಗಿ, ನಾನು ಇಲ್ಲಿರಲು ಬಯಸುವುದಿಲ್ಲ ಎಂದು. ನನ್ನ ಪತ್ನಿಯ ಅಳುವ ಧ್ವನಿಯನ್ನು ಕೇಳಿ ನಾನು ಬಹಳ ಚಿಂತಾಕ್ರಾಂತನಾದೆ. ಆಕೆಗೆ ಇದೊಂದು ದಿನನಿತ್ಯದ ಕಥೆಯಾಗಿತ್ತು. ಪ್ರತಿದಿನ ಫೋನ್ ಮಾಡಿ ನನ್ನನ್ನು ಕಿರಿಕಿರಿಗೊಳಿಸುತ್ತಿದ್ದಳು. ನನ್ನನ್ನು ಕರೆದುಕೊಂಡು ಹೋಗಿ, ನಿಮ್ಮ ತಂದೆ ನನಗೆ ಹೊಡೆಯುತ್ತಾರೆ ಎಂದು ಒಂದೇ ಮಾತನ್ನು ಪದೇ ಪದೇ ಹೇಳುತ್ತಿದ್ದಳು. ಇದರ ನಂತರದ ಪರಿಸ್ಥಿತಿ ನನಗೂ ಚಿಂತಾಜನಕವಾಗಿತ್ತು. ನನ್ನ ತಂದೆ ಬಹಳ ಒಳ್ಳೆಯವರಾಗಿದ್ದರು. ಅವರು ತಮ್ಮ ಸೊಸೆಯೊಂದಿಗೆ ಯಾವುದೇ ರೀತಿಯ ಕೆಟ್ಟ ನಡವಳಿಕೆ ಮಾಡಲು ಸಾಧ್ಯವೇ ಇರಲಿಲ್ಲ. ಈ ಬಗ್ಗೆ ನನಗೆ ಪೂರ್ಣ ನಂಬಿಕೆ ಇತ್ತು. ಆದರೆ ನನ್ನ ಪತ್ನಿಯ ಪದೇ ಪದೇ ಒಂದೇ ದೂರು ನನ್ನನ್ನು ಈ ಬಗ್ಗೆ ಯೋಚಿಸುವಂತೆ ಮಾಡಿತು. ನನಗೆ ತಂದೆಯವರನ್ನು ನೇರವಾಗಿ ಕೇಳಬೇಕೆನಿಸುತ್ತಿತ್ತು, ಆದರೆ ನಾಚಿಕೆ ಆಗ್ತಿತ್ತು. ತಂದೆಯವರು, ತನ್ನ ಮಗನೇ ತನ್ನ ಮೇಲೆ ಅನುಮಾನ ಪಡುತ್ತಿದ್ದಾನೆ, ತನ್ನ ನಿಯತ್ತಿನ ಮೇಲೆ ಪ್ರಶ್ನೆ ಎತ್ತುತ್ತಿದ್ದಾನೆ ಎಂದು ಯೋಚಿಸಿದರೆ ಏನು ಮಾಡುವುದು? ಈ ಆಲೋಚನೆಯೇ ನನ್ನ ಬಾಯಿಗೆ ಬೀಗ ಹಾಕುತ್ತಿತ್ತು ಮತ್ತು ನಾನು ತಂದೆಯವರೊಂದಿಗೆ ಈ ಬಗ್ಗೆ ಮಾತನಾಡುತ್ತಿರಲಿಲ್ಲ. ಆದರೆ ನನ್ನ ಪತ್ನಿಯ ದಿನನಿತ್ಯದ ಒಂದೇ ರಾಗದಿಂದ ನನ್ನ ಚಿಂತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿತ್ತು. ನನ್ನ ಸಮಸ್ಯೆಯನ್ನು ಯಾರೊಂದಿಗೆ ಹಂಚಿಕೊಳ್ಬೇಕೆಂದು ಅರ್ಥವಾಗ್ತಿರಲಿಲ್ಲ. ಮನಸ್ಸು ಮತ್ತು ಮೆದುಳಿನ ನಡುವೆ ಯುದ್ಧವೇ ನಡೆಯುತ್ತಿತ್ತು. ಒಂದು ದಿನ ನನ್ನ ಪತ್ನಿಯ ಫೋನ್ ಬಂತು. ಆಕೆ, ರೀ, ಈಗ ಸಾಕಾಯಿತು. ನನ್ನ ಸಹನೆಯ ಗಡಿ ಮುಗಿಯಿತು. ನಾನು ನಿಮ್ಮ ತಂದೆಯ ಪೆಟ್ಟನ್ನು ಇನ್ನೂ ಸಹಿಸಲು ಸಾಧ್ಯವಿಲ್ಲ. ಅವರು ವಿನಾಕಾರಣ ನನ್ನ ಮೇಲೆ ಕೈ ಎತ್ತುತ್ತಾರೆ. ಹೊರಗಿನಿಂದ ಬಂದು ತಕ್ಷಣವೇ ನನ್ನನ್ನು ಹೊಡೆಯಲು ಶುರು ಮಾಡುತ್ತಾರೆ. ನೀವು ಇದನ್ನು ತಡೆಯಲು ಸಾಧ್ಯವಿಲ್ಲದಿದ್ದರೆ ಅಥವಾ ನನ್ನನ್ನು ನಿಮ್ಮ ಜೊತೆ ಕರೆದುಕೊಂಡು ಹೋಗಲು ಆಗದಿದ್ದರೆ ನನಗೆ ವಿಚ್ಛೇದನವನ್ನು ನೀಡಿ, ಏಕೆಂದರೆ ನನಗೆ ನಿಮ್ಮ ಜೊತೆ ಇರಲು ಇಷ್ಟವಿಲ್ಲ. ನನ್ನ ಗಂಡ ವಿದೇಶದಲ್ಲಿದ್ದರೂ ನಾನು ಏಕೆ ಒಂಟಿಯಾಗಿ ಮಾವನ ಮನೆಯಲ್ಲಿ ಹಿಂಸೆ ಅನುಭವಿಸಬೇಕು? ಎಲ್ಲರ ಸೇವೆ ಮಾಡುತ್ತೇನೆ, 2 ಹೊತ್ತಿನ ಊಟ ಮಾಡಿಕೊಡುತ್ತೇನೆ, ಆದರೂ ಮೇಲಿಂದ ಪೆಟ್ಟು ತಿನ್ನಬೇಕೇ? ಯಾವ ಖುಷಿಗೆ? ನನ್ನ ತಪ್ಪೇನಿದೆ? ನಾನೇನು ಅಷ್ಟೊಂದು ಕೆಟ್ಟವಳಲ್ಲ ಎಂದಳು. ನನ್ನ ಪತ್ನಿಯ ಮಾತುಗಳನ್ನು ಕೇಳಿದ ನಂತರ ನನಗೆ ಬೇರೆ ದಾರಿಯೇ ಇರಲಿಲ್ಲ. ತಂದೆಯವರು ನಿಜವಾಗಿಯೂ ನನ್ನ ಹೆಂಡತಿಯ ಮೇಲೆ ಕೈ ಮಾಡುತ್ತಿದ್ದಾರೆ ಎಂದು ಎನಿಸತೊಡಗಿತು. ಆಕೆ ಎಷ್ಟು ದೃಢತೆ ಮತ್ತು ಆತ್ಮವಿಶ್ವಾಸದಿಂದ ಇದೆಲ್ಲವನ್ನ ಹೇಳುತ್ತಿದ್ದಳೆಂದರೆ ಅದು ನನ್ನನ್ನು ತಲ್ಲಣಗೊಳಿಸಿತು. ನನ್ನ ಮನಸ್ಸು ಮತ್ತೆ ತಂದೆಯವರ ಪರವಾಗಿಯೇ ಸಾಕ್ಷಿ ನೀಡುತ್ತಿತ್ತು. ಅವರು ಇಂತಹ ಕೆಟ್ಟ ನಡವಳಿಕೆ ಮಾಡಲು ಸಾಧ್ಯವೇ ಇಲ್ಲ ಎಂದು. ಆದರೆ ನನ್ನ ಮೆದುಳು ಮತ್ತೆ ಮತ್ತೆ ಆ ತರ್ಕವನ್ನು ರದ್ದುಗೊಳಿಸಿ, ಮಾವನ ಮನೆ ಎಷ್ಟಿದ್ದರೂ ಮಾವನ ಮನೆಯೇ ಇರಬಹುದು, ತಂದೆಯವರು ನಿಜವಾಗಿಯೂ ನಿನ್ನ ಹೆಂಡತಿಗೆ ಹಿಂಸಿಸುತ್ತಿರಬಹುದು ಎಂದು ಹೇಳ್ತಿತ್ತು. ನಾನು ನನ್ನ ತಂದೆಗೆ ಫೋನ್ ಮಾಡಿದೆ. ಬಹಳ ಜಾಗರೂಕತೆಯಿಂದ, ಅಪ್ಪ, ರೇಖಾ ನಿಮ್ಮ ಜೊತೆ ಯಾವುದೇ ಅಸಭ್ಯವಾಗಿ ನಡೆದುಕೊಳ್ಳುತ್ತಿಲ್ಲ ತಾನೇ ಎಂದು ಕೇಳಿದೆ. ತಂದೆಯವರು, ಇಲ್ಲ ಮಗ, ಅಂತಹದ್ದೇನೂ ಇಲ್ಲ, ನೀನು ಈ ಬಗ್ಗೆ ಸ್ವಲ್ಪವೂ ಚಿಂತೆ ಮಾಡಬೇಡ ಎಂದರು. ಆಗ ನಾನು, ಅವರು ನಿಮ್ಮ ಜೊತೆ ಚೆನ್ನಾಗಿದ್ದರೆ ಮತ್ತೆ ನೀವು ಆಕೆಯೊಂದಿಗೆ ಏಕೆ ಹಾಗಿರುತ್ತೀರಾ? ಆಕೆಯನ್ನು ಪ್ರತಿದಿನ ಏಕೆ ಹೊಡೆಯುತ್ತೀರಾ ಎಂದು ಕೇಳಿದೆ.
ಅವರು ಆಶ್ಚರ್ಯದಿಂದ, ಮಗ, ನೀನು ಏನು ಹೇಳುತ್ತಿದ್ದೀಯಾ? ನಾನು ಅವಳನ್ನು ಹೆತ್ತ ಮಗಳಂತೆ ನೋಡಿಕೊಳ್ಳುತ್ತಿದ್ದೇನೆ. ಅವಳನ್ನು ಒಮ್ಮೆಯೂ ಗದರಿಸಿಲ್ಲ. ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ. ನಾನು ಮಕ್ಕಳ ಮನೆಯನ್ನು ಹಾಳು ಮಾಡುವ ತಂದೆಯಲ್ಲ. ನೀನು ವಿದೇಶದಲ್ಲಿದ್ದೀಯಾ ಮತ್ತು ನಾನು ನಿಮ್ಮ ಸಂಸಾರವನ್ನು ಚೆನ್ನಾಗಿ ಮುನ್ನಡೆಸಲು ಪ್ರಯತ್ನಿಸುತ್ತಿದ್ದೇನೆ. ನಿನ್ನ ಹೆಂಡತಿಗೆ ಏನಾದರೂ ದೂರಿದ್ದರೆ ಆಕೆ ನನ್ನ ಬಳಿಯೇ ಹೇಳಬಹುದು. ನನಗೆ ಆಕೆಯ ಮೇಲೆ ಯಾವುದೇ ಕೋಪವಿಲ್ಲ. ಆದರೆ ನಿನ್ನ ಮೇಲೆಯೇ ದೂರು ಇದೆ. ನೀನು ನಿನ್ನ ಸ್ವಂತ ತಂದೆಯ ಮೇಲೆಯೇ ಅನುಮಾನಪಟ್ಟೆಯಲ್ಲ ಎಂದರು. ತಂದೆಯವರ ಮಾತುಗಳು ನನ್ನ ಮೆದುಳನ್ನು ಸಂಪೂರ್ಣ ಗೊಂದಲಕ್ಕೆ ಈಡು ಮಾಡಿದವು. ಯಾರನ್ನು ನಂಬಬೇಕು ಅರ್ಥವಾಗಲಿಲ್ಲ. ಫೋನ್ ಕರೆ ಮುಗಿದ ನಂತರ ನಾನು ಇಡೀ ರಾತ್ರಿ ನಿದ್ರಿಸಲಿಲ್ಲ. ಮನಸ್ಸಿನಲ್ಲಿ ಪ್ರಶ್ನೆಗಳ ಬಿರುಗಾಳಿ ಎದ್ದಿತು. ರೇಖಾ ಹೇಳುತ್ತಿರುವುದು ನಿಜವಾಗಿದ್ದರೆ ನಾನು ಎಂತಹ ಕ್ರೂರಿಯಾಗಿರುತ್ತೇನೆ ಮತ್ತು ಆಕೆ ಸುಳ್ಳು ಹೇಳುತ್ತಿದ್ದರೆ ನನ್ನ ತಂದೆಯ ಗೌರವ ಅಪಾಯದಲ್ಲಿದೆ. ಕೆಲವು ದಿನಗಳ ಗೊಂದಲದ ನಂತರ ನಾನು ಒಂದು ನಿರ್ಧಾರವನ್ನು ಮಾಡಿದೆ. ಯಾರಿಗೂ ಏನೂ ತಿಳಿಸದೆ ರಜೆ ತೆಗೆದುಕೊಂಡು ಟಿಕೆಟ್ ಬುಕ್ ಮಾಡಿದೆ ಮತ್ತು ಇದ್ದಕ್ಕಿದ್ದಂತೆ ಮನೆಗೆ ತಲುಪಲು ನಿರ್ಧರಿಸಿದೆ. ನಾನು ಇದೆಲ್ಲವನ್ನ ಫೋನ್ನಲ್ಲಿ ಬಗೆಹರಿಸಲು ಬಯಸಲಿಲ್ಲ. ನನ್ನ ಸ್ವಂತ ಕಣ್ಣುಗಳಿಂದ ಎಲ್ಲವನ್ನ ನೋಡಲು ಬಯಸಿದೆ. ನಾನು ಮನೆಯ ಬಾಗಿಲಿಗೆ ತಲುಪಿದಾಗ ನನ್ನ ಹೃದಯ ಜೋರಾಗಿ ಬಡಿಯತೊಡಗಿತು. ಇಂದು ನನ್ನ ಮುಂದೆ ಯಾವ ಸತ್ಯ ಹೊರ ಬರಲಿದೆಯೋ ಗೊತ್ತಿರಲಿಲ್ಲ. ಆದರೆ ನನ್ನ ಇಬ್ಬರು ಪ್ರೀತಿ ಪಾತ್ರರಲ್ಲಿ ಒಬ್ಬರ ತ್ಯಾಗವಾಗುವುದು ಖಂಡಿತ ಎಂದು ನನಗೆ ಗೊತ್ತಿತ್ತು. ನಾನು ಬಾಗಿಲು ತೆಗೆದೆ. ಒಳಗೆ ಪ್ರವೇಶಿಸುತ್ತಿದ್ದಂತೆ ಜೋರಾದ ಶಬ್ದ ಕೇಳಿಸಿತು. ನಾನು ಕೆಲವು ಹೆಜ್ಜೆ ಮುಂದೆ ಇಟ್ಟೆ ಮತ್ತು ನನ್ನ ಕಣ್ಣೆದುರು ಬಂದ ದೃಶ್ಯವು ನನ್ನ ಪ್ರಜ್ಞೆಯನ್ನೇ ಹಾರಿಸಿತು. ನನ್ನ ಪತ್ನಿ ರೇಖಾ ನನ್ನ ತಂದೆಯನ್ನ ನೆಲಕ್ಕೆ ತಳ್ಳಿ ಅವರ ಮೇಲೆ ಬಾಗಿದ್ದಳು. ಆಕೆಯ ಕೈಗಳು ಮೇಲಕ್ಕೆ ಎತ್ತಲ್ಪಟ್ಟಿದ್ದವು ಮತ್ತು ತಂದೆಯವರು ನೆಲದ ಮೇಲೆ ಬಿದ್ದಿದ್ದರು. ನನ್ನ ಕಣ್ಣೆದುರು ಕತ್ತಲೆ ಆವರಿಸಿತು. ನನ್ನ ಬಾಯಿಂದ ಚೀರಾಟ ಹೊರಬಿತ್ತು. ನನ್ನ ಚೀರಾಟ ಕೇಳಿ ರೇಖಾಳ ಕೈಗಳು ಅಲ್ಲೇ ನಿಂತವು. ಆಕೆ ಬೆಚ್ಚಿಬಿದ್ದು ನನ್ನ ಕಡೆ ತಿರುಗಿದಳು. ಆಕೆಯ ಮುಖದ ಬಣ್ಣ ಹಾರಿ ಹೋಗಿತ್ತು. ತಂದೆಯವರು ನೆಲದ ಮೇಲೆ ಬಿದ್ದು ಆಯಾಸದಿಂದ ಹಸುವಿನಂತೆ ಉಸಿರಾಡುತ್ತಿದ್ದರು. ಅವರ ಹಣೆಯಿಂದ ರಕ್ತ ಹರಿಯುತ್ತಿತ್ತು. ನಾನು ತಕ್ಷಣ ಮುಂದೆ ಹೋಗಿ ತಂದೆಯನ್ನ ಎಬ್ಬಿಸಿದೆ. ನನ್ನ ಕೈಗಳು ನಡುಗುತ್ತಿದ್ದವು. ನನ್ನ ಕಣ್ಣುಗಳಲ್ಲಿ ಕಣ್ಣೀರು ಮತ್ತು ಮನಸ್ಸಿನಲ್ಲಿ ಬೆಂಕಿ ಉರಿಯುತ್ತಿತ್ತು. ನಾನು ತಂದೆಯನ್ನ ಸೋಫಾದ ಮೇಲೆ ಕೂರಿಸಿ ನೀರು ಕುಡಿಸಿದೆ. ಅವರ ಕೈಗಳು ನಡುಗುತ್ತಿದ್ದವು, ಆದರೆ ಅವರ ಕಣ್ಣುಗಳಲ್ಲಿ ಆಶ್ಚರ್ಯ ಮತ್ತು ದುಃಖವಿತ್ತು. ಅವರು ಮತ್ತೆ ಮತ್ತೆ, ಮಗ, ನಾನು ಎಂದಿಗೂ ಇವಳ ಮೇಲೆ ಕೈ ಎತ್ತಿಲ್ಲ ಎಂದು ಹೇಳುತ್ತಿದ್ದರು. ನಾನು ಮೌನವಾಗಿ ಎಲ್ಲವನ್ನ ನೋಡುತ್ತಿದ್ದೆ. ರೇಖಾ ಗೋಡೆಯ ಪಕ್ಕದಲ್ಲಿ ನಿಂತು ನಡುಗುತ್ತಿದ್ದಳು. ನಾನು ಕಠಿಣ ಧ್ವನಿಯಲ್ಲಿ ರೇಖಾಳ ಬಳಿ ಇದೇನು ಎಂದು ಕೇಳಿದೆ. ಆಕೆ ಮೊದಲು ಸುಮ್ಮನಿದ್ದಳು. ನಂತರ ಮೆಲ್ಲನೆ ಆಕೆಯ ಕಣ್ಣಿನಿಂದ ಕಣ್ಣೀರು ಹರಿಯತೊಡಗಿತು. ನನ್ನಿಂದ ಬಹಳ ದೊಡ್ಡ ತಪ್ಪಾಗಿದೆ ಎಂದು ಆಕೆ ಹೇಳಿದಳು. ನಾನು ಆಕೆಗೆ ಸ್ಪಷ್ಟವಾಗಿ ಹೇಳಲು ತಿಳಿಸಿದೆ. ಆಗ ಆಕೆ ತನ್ನ ಮನಸ್ಸಿನಲ್ಲಿದ್ದ ನಿಜವಾದ ಸತ್ಯವನ್ನು ಹೊರಹಾಕಿದಳು. ಆಕೆ ತಿಳಿಸಿದಂತೆ ನನ್ನ ಪ್ರಮೋಷನ್ ಸುದ್ದಿಗಳನ್ನು ಕೇಳಿದಾಗ ಆಕೆಯ ಮನಸ್ಸಿನಲ್ಲಿ ದುರಾಸೆ ಹುಟ್ಟಿಕೊಂಡಿತು. ನನ್ನ ಸಂಪಾದನೆಯ ಮೇಲೆ ಮೊದಲ ಹಕ್ಕು ತನ್ನದೇ ಎಂದು ಆಕೆ ಭಾವಿಸತೊಡಗಿದಳು. ನನ್ನ ತಂದೆಯವರು ನನ್ನ ಸಂಪಾದನೆಯನ್ನು ತಿನ್ನುತ್ತಿದ್ದಾರೆ ಎಂದು ಆಕೆಗೆ ಅನಿಸುತ್ತಿತ್ತು. ಆದರೆ ವಾಸ್ತವವೆಂದರೆ ತಂದೆಯವರು ಕೇವಲ ತಮ್ಮ ಹಕ್ಕನ್ನು ಪಡೆಯುತ್ತಿದ್ದರು. ಮನೆಯ ಸಂಪೂರ್ಣ ನಿಯಂತ್ರಣ ತನ್ನ ಕೈಯಲ್ಲೇ ಇರಬೇಕೆಂದು ಆಕೆ ಬಯಸಿದ್ದಳು. ನಾನು ಆಕೆಯನ್ನು ನನ್ನ ಬಳಿಗೆ ಕರೆಸಿಕೊಳ್ಬೇಕು ಮತ್ತು ಆಕೆ ನನ್ನ ಸಂಪಾದನೆಯ ಏಕೈಕ ವಾರಸುದಾರಳಾಗಿರಬೇಕೆಂದು ಬಯಸಿದ್ದಳು. ಈ ದುರಾಸೆಯಿಂದಲೇ ಆಕೆ ತಂದೆಯವರೊಂದಿಗೆ ಅಸಭ್ಯವಾಗಿ ವರ್ತಿಸಲು ಶುರು ಮಾಡಿದಳು. ಮಾತುಗಳಿಂದ ನಡವಳಿಕೆಯಿಂದ ಶುರುವಾಗಿ ನಂತರ ತಳ್ಳುವ ಹಂತದವರೆಗೆ ತಲುಪಿತ್ತು. ತಂದೆಯವರು ಆಕೆಗೆ ತಿಳಿ ಹೇಳಲು ಯತ್ನಿಸಿದಾಗ ಆಕೆ ಆರೋಪವನ್ನು ಅವರ ಮೇಲೆಯೇ ಹೊರಿಸಿದಳು. ನಾನು ತಂದೆಯ ಮೇಲೆ ಅನುಮಾನ ಪಡಲಿ ಎಂದು ಆಕೆ ನನಗೆ ಸುಳ್ಳು ಫೋನ್ ಮಾಡಿ ಅಳುತ್ತಿದ್ದಳು. ನಾನು ಎಂದಿಗೂ ಇದ್ದಕ್ಕಿದ್ದಂತೆ ವಾಪಸ್ ಬರುವುದಿಲ್ಲ ಎಂಬ ನಂಬಿಕೆಯಿಂದ ಆಕೆ ಇದೆಲ್ಲವನ್ನ ಮಾಡುತ್ತಿದ್ದಳು. ರೇಖಾ ನೆಲದ ಮೇಲೆ ಕುಳಿತು ನನ್ನ ಕಾಲುಗಳನ್ನು ಹಿಡಿದುಕೊಂಡಳು. ಆಕೆ ಅಳುತ್ತಾ ಕ್ಷಮೆಯನ್ನ ಯಾಚಿಸುತ್ತಿದ್ದಳು. ನಾನು ಕುರುಡಿಯಾಗಿದ್ದೆ. ನನ್ನ ದುರಾಸೆಯಿಂದ ಎಲ್ಲವನ್ನ ಹಾಳು ಮಾಡಿಕೊಂಡೆ. ನನ್ನನ್ನು ಕ್ಷಮಿಸಿಬಿಡಿ ಎಂದಳು. ನಾನು ಆಕೆಯ ಕೈಗಳನ್ನು ತಳ್ಳಿಬಿಟ್ಟೆ. ನನ್ನ ಹೃದಯ ಒಡೆದು ಹೋಗಿತ್ತು. ಒಂದು ಕಡೆ ಇಡೀ ಜೀವನವನ್ನು ಸತ್ಯ ಮತ್ತು ಧರ್ಮದ ಹಾದಿಯಲ್ಲಿ ಕಳೆದ ತಂದೆಯಿದ್ದರು. ಇನ್ನೊಂದು ಕಡೆ ದುರಾಸೆಯಿಂದ ಎಲ್ಲ ಸಂಬಂಧಗಳನ್ನು ಮೆಟ್ಟಿ ನಿಂತಿದ್ದ ಪತ್ನಿ ಇದ್ದಳು. ನಾನು ನಿರ್ಧಾರ ತೆಗೆದುಕೊಂಡೆ. ನಾನು ರೇಖಾಗೆ, ನೀನು ಇನ್ನು ಮುಂದೆ ಈ ಮನೆಯಲ್ಲಿ ಇರುವುದಿಲ್ಲ. ನಾನು ನನ್ನ ಮಗುವನ್ನು ನನ್ನ ಬಳಿಯೇ ಇಟ್ಟುಕೊಳ್ಳುತ್ತೇನೆ. ಏಕೆಂದರೆ ಈ ದುರಾಸೆ ಮತ್ತು ಸುಳ್ಳಿನ ವಾತಾವರಣದಲ್ಲಿ ನನ್ನ ಮಗು ಬೆಳೆಯುವುದನ್ನು ನಾನು ಬಯಸುವುದಿಲ್ಲ ಎಂದೆ. ರೇಖಾ ಮೌನವಾದಳು. ಆಕೆಯ ಕಣ್ಣುಗಳಲ್ಲಿ ಪಶ್ಚಾತ್ತಾಪವಿತ್ತು. ನಾನು ತಂದೆಯವರ ಪಾದಗಳಿಗೆ ಬಿದ್ದು ಕ್ಷಮೆ ಕೇಳಿದೆ. ಅವರು ಅತ್ತು ಬಿಟ್ಟರು.
ಅವರು ನನ್ನ ತಲೆಯ ಮೇಲೆ ಕೈಯಿಟ್ಟು ಸತ್ಯ ಒಂದಲ್ಲ ಒಂದು ದಿನ ಹೊರಗೆ ಬಂದೇ ಬರುತ್ತದೆ ಎಂದು ನನಗೆ ಗೊತ್ತಿತ್ತು ಎಂದು ನನ್ನ ತಂದೆಯವರು ಹೇಳಿದರು. ಆ ದಿನದಿಂದ ನಾನು ಕಲಿತ ಪಾಠವೆಂದರೆ ಪ್ರತಿಯೊಂದು ಅಳುವ ಧ್ವನಿಯ ಹಿಂದೆಯಲ್ಲೂ ಸಂತ್ರಸ್ತರಿರುವುದಿಲ್ಲ. ಹಲವು ಬಾರಿ ದುರಾಸೆಯ ಸಂಬಂಧಗಳು ಎಷ್ಟರ ಮಟ್ಟಿಗೆ ಕುರುಡಾಗಿಸಿಬಿಡುತ್ತವೆ ಎಂದರೆ ಮನುಷ್ಯ ತನ್ನ ತನವನ್ನೇ ಕಳೆದುಕೊಳ್ಳುತ್ತಾನೆ. ಸ್ನೇಹಿತರೆ, ನಿಮಗೆ ಈ ಕತೆ ಹೇಗನಿಸಿತು? ಕಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ತಿಳಿಸಿ. ಕತೆಯನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕತೆಯನ್ನು ಕೇಳಿದ ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.